ಜೀವನದಲ್ಲಿ ಗೊಂದಲ ಕನ್ಫ್ಯೂಸ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೀಗೆ ಹೇಳ್ತಾ ಇದ್ದಾನೆ. ಕಷ್ಟ ಕಾರ್ಪಣ್ಯಗಳಿಂದ ನಾನು ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ನನ್ನ ಚಿತ್ತವನ್ನು ನಾನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟಿದ್ದೇನೆ. ಇಂತಹ ಪರಿಸ್ಥಿತಿಯನ್ನು ನಾನು ಏನು ಮಾಡಿದರೆ ನನಗೆ ಶ್ರೇಯಸ್ಸು ಬರುತ್ತೆ ಅಂತ ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ನಾನು ಈಗ ನಿನ್ನ ಶಿಷ್ಯ ಹಾಗೂ ನಿನಗೆ ಶರಣಾದ ಆತ್ಮ. ದಯವಿಟ್ಟು ಈಗ ಶ್ರೀಕೃಷ್ಣನೇ ನೀನೇ ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ. ನಮ್ಮ ಲೈಫಲ್ಲಿ ನಾವು ಭೌತಿಕ ಆ್ಯಕ್ಟಿವಿಟೀಸ್ಗಳನ್ನು ನಡೆಸುವಾಗ ಹೆಜ್ಜೆ ಹೆಜ್ಜೆಗೂ ನಾವು ಎಕ್ಸ್ಪೆಕ್ಟ್ ಮಾಡದೆ ನಮಗೆ ಕನ್ಫ್ಯೂಸ್ಗಳು ಗೊಂದಲಗಳು ಬರುತ್ತವೆ. ಆವಾಗ ಏನು ಮಾಡಬೇಕು ಅಂದರೆ ನಾವು ಒಬ್ಬ ಯೋಗ್ಯವಾದ ಮಾರ್ಗದರ್ಶನ ನೀಡಬಲ್ಲ ನಿಜ ಗುರುವನ್ನು ಹುಡುಕಿ ಅವರಿಂದ ಮಾರ್ಗದರ್ಶನ ತಗೋಬೇಕು. ಹೀಗೆ ನಮ್ಮ ವೇದ ಸಾಹಿತ್ಯ ಹೇಳುತ್ತದೆ. ಹರೇ ಕೃಷ್ಣ.